ವೆಲ್ಕಮ್ ಟು ಜ್ಞಾನೋದಯ ಅಕಾಡೆಮಿ. ನಾವು ನಿನ್ನೆ ಕ್ಲಾಸ್ ಒಳಗ ಬಹುಪದೋಕ್ತಿಯ ಅಭ್ಯಾಸ 2.2 ಬಗ್ಗೆ ಕಲ್ಕೊಂಡಿದ್ವಿ. ಇವತ್ತಿನ ಕ್ಲಾಸ್ ಒಳಗ LBAದೊಳಗಿರೋ ಬಹು ಆಯ್ಕೆಯ ಪ್ರಶ್ನೆಗಳ ಅಂದ್ರ ಮಲ್ಟಿಪಲ್ ಚಾಯ್ಸ್ ಕ್ವಶನ್ ಬಗ್ಗೆ ಕಲಿಯೋಣ. ಫಸ್ಟ್ ಕ್ವಶನ್ ಏನ್ ಕೇಳ್ಯಾನ? ಫಸ್ಟ್ ಕ್ವಶನ್ ಪಿ ಆಫ್ ಎಕ್ಸ್ ಈಸ್ ಈಕ್ವಲ್ ಟು ಎಕ್ಸ್ ಸ್ಕ್ವೇರ್ ಮೈನಸ್ 3x ಪ್ಲಸ್ 4x ಕ್ಯೂಬ್ ಮೈನಸ್ 6x ಬಹುಪದೋಕ್ತಿಯ ಮಹತ್ತಮ ಘಾತ ಅಥವಾ ಡಿಗ್ರಿ. ನಾ ಫಸ್ಟ್ ಕ್ಲಾಸ್ ಒಳಗೆ ಹೇಳಿದ್ದೆ ಮಹತ್ತಮ ಘಾತ ಅಂದ್ರೆ ಏನ, ಡಿಗ್ರಿ ಅಂದ್ರೆ ಏನ, ಎರಡು ಒಂದ ಅದಂದ್ರೆ ಏನಂತ ಹೇಳಿದ್ದೆ. ಕ್ಲಿಯರ್? ಮಹತ್ತಮ ಘಾತ ಅಥವಾ ಡಿಗ್ರಿ ಅಂತಂದ್ರೆ ಬಹುಪದೋಕ್ತಿಯಲ್ಲಿನ ಚರಾಕ್ಷರದ ಗರಿಷ್ಠ ಘಾತ ಸೂಚಿ. ನೋಡ್ರಿ, ಇಲ್ಲೊಂದ್ ಚರಾಕ್ಷರ ಐತಿ, ಇಲ್ಲೊಂದ್ ಚರಾಕ್ಷರ ಐತಿ, ಇಲ್ಲೊಂದ್ ಚರಾಕ್ಷರ ಐತಿ. ಅದರ ಘಾತ ಸೂಚಿ ಯಾವ್ದು ಹೆಚ್ಚೈತಿ? ಇಲ್ಲಿ 2 ಐತಿ, ಇಲ್ಲಿ ಏನಿಲ್ಲ 1 ಐತಿ, ಇಲ್ಲಿ ಏನಿಲ್ಲ ಇಲ್ಲಿ 3 ಐತಿ. ಕ್ಲಿಯರ್? 2 ಮತ್ತು 1 ಮತ್ತು 3 ಒಳಗ ಯಾವ ದೊಡ್ಡದ? 3 ದೊಡ್ಡದ. ಈ ಬಹುಪದೋಕ್ತಿಯ ಘಾತ ಮಹತ್ತಮ ಘಾತ ಅಥವಾ ಡಿಗ್ರಿ 3. ಕ್ಲಿಯರ್? ಅರ್ಥ ಆಗೈತೆ ಅನ್ಕೋತೀನಿ. ಡಿಗ್ರಿ ಅಂಕಣೆ ಬೇಕಾ? ಒಂದು ಬಹುಪದೋಕ್ತಿಯಲ್ಲಿನ ಚರಾಕ್ಷರದ ಗರಿಷ್ಠ ಘಾತ ಸೂಚಿ ಆ ಬಹುಪದೋಕ್ತಿಯ ಡಿಗ್ರಿ ಆಗಿರುತ್ತ. ನೆಕ್ಸ್ಟ್ ಕ್ವಶನ್ ನೋಡ್ರಿ, ಸೆಕೆಂಡ್ ಕ್ವಶನ್. ರೇಖಾತ್ಮಕ ಬಹುಪದೋಕ್ತಿಯ ಮಹತ್ತಮ ಘಾತ ಅಥವಾ ಡಿಗ್ರಿ ಕಲಿಸಿದ್ದೆ ನಾನು. ಡಿಗ್ರಿಯ ಆಧಾರದ ಮೇಲೆ ಬಹುಪದೋಕ್ತಿಯನ್ನ ವಿಧಗಳಾಗಿ ಮಾಡಿದ್ವಿ ನಾವು. ಯಾವ ಫಸ್ಟ್ ಈ ಬಹುಪದೋಕ್ತಿ ಯಾವ್ದ? ರೇಖಾತ್ಮಕ ಬಹುಪದೋಕ್ತಿ. ಸೆಕೆಂಡ್ ಯಾವ್ದ? ವರ್ಗಾತ್ಮಕ ಬಹುಪದೋಕ್ತಿ. ಮೂರನೇದು ಯಾವ್ದ? ಘನಾತ್ಮಕ ಬಹುಪದೋಕ್ತಿ, ಸ್ಥಿರ ಬಹುಪದೋಕ್ತಿ ಅಂತ 4 ವಿಧಗಳನ್ನು ಮಾಡಿದ್ವಿ. ಅದರೊಳಗ ಫಸ್ಟ್ ರೇಖಾತ್ಮಕ ಬಹುಪದೋಕ್ತಿ, ಅದರದ ಆದರ್ಶ ರೂಪ ಕಲ್ಕೊಂಡಿದ್ವಿ, ಡಿಗ್ರಿ ಕಲ್ಕೊಂಡಿದ್ವಿ, ಜೊತೆಗೆ ಶೂನ್ಯತೆಗಳ ಗರಿಷ್ಠ ಸಂಖ್ಯೆ ಕಲ್ಕೊಂಡಿದ್ವಿ. ಅದರದ ಆದರ್ಶ ರೂಪ ಯಾವ್ದ? ax ಪ್ಲಸ್ ಬಿ. ಕ್ಲಿಯರ್? ಅದರ ಡಿಗ್ರಿ ಎಷ್ಟ? 1. ಅದರ ಗರಿಷ್ಠ ಶೂನ್ಯತೆಗಳ ಸಂಖ್ಯೆ ಎಷ್ಟ? 1. ಕ್ಲಿಯರ್? ಗರಿಷ್ಠ ಶೂನ್ಯತೆಗಳ ಸಂಖ್ಯೆ 1. ಕ್ಲಿಯರ್? ಅದರದ ಡಿಗ್ರಿ 1. ಆದರ್ಶ ರೂಪ ax ಪ್ಲಸ್ ಬಿ ಕಲ್ಕೊಂಡಿದೀವಿ ನಾವು. ಏನ್ ಕೇಳ್ಯಾನ? ರೇಖಾತ್ಮಕ ಬಹುಪದೋಕ್ತಿಯ ಮಹತ್ತಮ ಘಾತ ಡಿಗ್ರಿ ಎಷ್ಟ? 1. ಕ್ಲಿಯರ್? ಡಿಗ್ರಿ 1 ಆಗಿರುವ ಬಹುಪದೋಕ್ತಿಯನ್ನ ರೇಖಾತ್ಮಕ ಬಹುಪದೋಕ್ತಿ ಅಂತ ಕರೆದಿದ್ವಿ ಫಸ್ಟ್ ಕ್ಲಾಸ್ ಒಳಗೆ ಹೇಳಿದ್ದೆ. ಕ್ಲಿಯರ್? ಥರ್ಡ್ ಕ್ವಶನ್ ಏನ್ ಕೇಳ್ಯಾನ ನೋಡ್ರಿ. ಪಿ ಆಫ್ ಎಕ್ಸ್ ಈಸ್ ಈಕ್ವಲ್ ಟು 2x ಕ್ಯೂಬ್ ಪ್ಲಸ್ 3x ಮೈನಸ್ 11 ಪ್ಲಸ್ 6 ಬಹುಪದೋಕ್ತಿಯ ಮಹತ್ತಮ ಘಾತ ಅಥವಾ ಡಿಗ್ರಿ ಅಂದ್ರೇನ? ಚರಾಕ್ಷರದ ಗರಿಷ್ಠ ಘಾತ ಸೂಚಿ ಆ ಬಹುಪದೋಕ್ತಿ ಡಿಗ್ರಿ ಆಗಿರತ್ತೆ. ನೋಡ್ರಿ, ಇಲ್ಲಿ ಎಕ್ಸ್ ಐತಿ, ಇಲ್ಲಿ ಎಕ್ಸ್ ಐತಿ. ಘಾತ ಸೂಚಿ ಹೈಯೆಸ್ಟ್ ಯಾವ್ದೈತಿ? 3 ಐತಿ. ಆದ್ರಿಂದ ಆಪ್ಷನ್ ಸಿ ಈಸ್ ಕರೆಕ್ಟ್ ಆನ್ಸರ್. ಫೋರ್ತ್ ಕ್ವಶನ್. ವರ್ಗಾತ್ಮಕ ಬಹುಪದೋಕ್ತಿಯ ಮಹತ್ತಮ ಘಾತ ಡಿಗ್ರಿ 1 ಆಗಿರುವ ಬಹುಪದೋಕ್ತಿಯನ್ನ ರೇಖಾತ್ಮಕ ಬಹುಪದೋಕ್ತಿ ಅಂತೀವಿ. ಡಿಗ್ರಿ 2 ಆಗಿರುವ ಬಹುಪದೋಕ್ತಿಯನ್ನ ವರ್ಗಾತ್ಮಕ ಬಹುಪದೋಕ್ತಿ ಅಂತ ಕರಿತೀವಿ. ವರ್ಗಾತ್ಮಕ ಬಹುಪದೋಕ್ತಿಯ ಆದರ್ಶ ರೂಪ ಯಾವ್ದ? ಫಸ್ಟ್ ಕ್ಲಾಸ್ ಒಳಗೆ ಹೇಳಿದ್ದೆ, ax² ಪ್ಲಸ್ bx ಪ್ಲಸ್ ಸಿ. ಇದು ಎಷ್ಟು ಶೂನ್ಯತೆಗಳನ್ನ ಹೊಂದಿರ್ತದ? 2 ಶೂನ್ಯತೆಗಳನ್ನ ಹೊಂದಿರ್ತದ. ಕ್ಲಿಯರ್? ಏನ್ ಕ್ವಶನ್ ಕೇಳೋಣ? ಡಿಗ್ರಿ 2 ಡಿಗ್ರಿ ಆಗಿತ್ತಂದ್ರೆ ಅದಕ್ಕೆ ವರ್ಗಾತ್ಮಕ ಬಹುಪದೋಕ್ತಿ ಅಂತ ಕರಿತೀವಿ. ವರ್ಗಾತ್ಮಕ ಬಹುಪದೋಕ್ತಿಯ ಮಹತ್ತಮ ಘಾತ ಎಷ್ಟ? 2. ಕ್ಲಿಯರ್? ಆಪ್ಷನ್ ಡಿ ಈಸ್ ಕರೆಕ್ಟ್ ಆನ್ಸರ್. ಕ್ಲಿಯರ್? ಅರ್ಥ ಆಗಿದೆ ಅನ್ಕೋತೀನಿ. ನೆಕ್ಸ್ಟ್ ಕ್ವಶನ್. ಘನಾತ್ಮಕ ಬಹುಪದೋಕ್ತಿ ಡಿಗ್ರಿ 3 ಆಗಿತ್ತಂದ್ರೆ ಘನಾತ್ಮಕ ಬಹುಪದೋಕ್ತಿ ಅಂತ ಕರಿತೀವಿ. ಕ್ಲಿಯರ್? ಘನಾತ್ಮಕ ಬಹುಪದೋಕ್ತಿ ಆದರ್ಶ ರೂಪ ax³ ಪ್ಲಸ್ bx² ಪ್ಲಸ್ cx ಪ್ಲಸ್ ಡಿ. ಕ್ಲಿಯರ್? ಇದಕ್ಕೆ ಘನಾತ್ಮಕ ಬಹುಪದೋಕ್ತಿ ಆದರ್ಶ ರೂಪ. ಗರಿಷ್ಠ ಎಷ್ಟು ಶೂನ್ಯತೆಗಳನ್ನ ಹೊಂದಿರ್ತದ? 3 ಶೂನ್ಯತೆಗಳನ್ನ ಹೊಂದಿರ್ತದೆ. ಇದರ ಡಿಗ್ರಿ ಎಷ್ಟ? 3. ಕ್ಲಿಯರ್? ಆದ್ದರಿಂದ ಆಪ್ಷನ್ ಸಿ ಈಸ್ ಕರೆಕ್ಟ್ ಆನ್ಸರ್. ಸಿಕ್ಸ್ತ್ ಕ್ವಶನ್ ನೋಡಿ. ಒಂದು ವರ್ಗ ಬಹುಪದೋಕ್ತಿಯ ಗರಿಷ್ಠ ಶೂನ್ಯತೆಗಳ ಸಂಖ್ಯೆ. ವರ್ಗ ಬಹುಪದೋಕ್ತಿಯ ಡಿಗ್ರಿ ಎಷ್ಟಲ್ಲ ಅಷ್ಟ ಶೂನ್ಯತೆಗಳನ್ನ ಹೊಂದಿರ್ತದ. ವರ್ಗ ಬಹುಪದೋಕ್ತಿ ಡಿಗ್ರಿ ಎಷ್ಟ? 2. ಆದ್ದರಿಂದ 2 ಶೂನ್ಯತೆಗಳನ್ನ ಹೊಂದಿರ್ತದ. ಕ್ಲಿಯರ್? ಅರ್ಥ ಆಗಿದೆ ಅನ್ಕೋತೀನಿ. ಸೆವೆಂತ್ ಕ್ವಶನ್. ವರ್ಗಾತ್ಮಕ ಬಹುಪದೋಕ್ತಿ ಎಫ್ ಆಫ್ ಎಕ್ಸ್ ಈಸ್ ಈಕ್ವಲ್ ಟು x² ಮೈನಸ್ 9x ಪ್ಲಸ್ 20 ರಲ್ಲಿ ಎಫ್ ಆಫ್ 0 ನ ಬೆಲೆ ಏನ್ ಕೊಟ್ಟಾನ? ಫಸ್ಟ್ ಒಂದು ಬಹುಪದೋಕ್ತಿ ಕೊಟ್ಟಾನ. ಎಫ್ ಆಫ್ ಎಕ್ಸ್ ಈಸ್ ಈಕ್ವಲ್ ಟು x² ಮೈನಸ್ 9x ಪ್ಲಸ್ 20. ಹೌದಾ? ಎಕ್ಸ್ ಇದ್ದಲ್ಲಿ ಏನ್ ಹಾಕ್ಬೇಕಂತ? 0 ಹಾಕ್ಬೇಕಂತ ಹಾಕೋಣ. ಎಫ್ ಹಂಗ ಬರ್ಕೋಣ. ಎಕ್ಸ್ ಇದ್ದಲ್ಲ 0, ಎಕ್ಸ್ ಇದ್ದಲ್ಲ 0 ಸ್ಕ್ವೇರ್ ಮೈನಸ್ 9 ಎಕ್ಸ್ ಇದ್ದಲ್ಲ 0 ಪ್ಲಸ್ 20. 0 ಸ್ಕ್ವೇರ್ ಅಂದ್ರೆ 0 ಮೈನಸ್ 9 0 ಪ್ಲಸ್ 20. ಕ್ಲಿಯರ್? 0 0 ಕನ್ಸಿಡರ್ ಮಾಡಿದ್ರು ನಡೀತದ, ಬಿಟ್ರು ನಡೀತದ. 0 0 ಹೋತ ಏನ್ ಉಳಿತಪ್ಪ? ಇಲ್ಲಿ 20. ಕ್ಲಿಯರ್? 0 0 ಹೋತ ಆನ್ಸರ್ ಏನು ಉಳಿತ? 20 ಉಳಿತು. ಕ್ಲಿಯರ್? ಆದ್ದರಿಂದ ಆಪ್ಷನ್ ಎ ಈಸ್ ಕರೆಕ್ಟ್ ಆನ್ಸರ್. ಅರ್ಥ ಆಗೈತೆ ಅನ್ಕೋತೀನಿ. ಏಟ್ತ್ ಕ್ವಶನ್ ನೋಡ್ರಿ. ಏಟ್ತ್ ಕ್ವಶನ್. ಬಹುಪದೋಕ್ತಿ ಪಿ ಆಫ್ ಎಕ್ಸ್ ಈಸ್ ಈಕ್ವಲ್ ಟು x² ಮೈನಸ್ 1 ರಲ್ಲಿ ಪಿ ಆಫ್ 2 ರ ಬೆಲೆ ಅಂದ್ರೆ ಎಕ್ಸ್ ಇದ್ದಲ್ಲಿ ಏನ್ ಹಾಕ್ಬೇಕಂತ? 2 ಹಾಕ್ಬೇಕಂತ ಹಾಕೋಣ. ಪಿ ಎಕ್ಸ್ ಇದ್ದಲ್ಲೇ 2 ಹಾಕೋಣ.
ಈಸ್ ಈಕ್ವಲ್ ಟು ಎಕ್ಸ್ ಇದ್ದಲ್ಲೇ 2 ಹಾಕೋಣ, 2 ಸ್ಕ್ವೇರ್ ಆಗುತ್ತೆ -1. ಪಿ ಆಫ್ 2 ಈಸ್ ಈಕ್ವಲ್ ಟು 2 2 4 -1. 4 1 ಹೋದ್ರೆ 3, ಆದ್ದರಿಂದ ಆಪ್ಷನ್ ಬಿ ಈಸ್ ಕರೆಕ್ಟ್ ಆನ್ಸರ್. 9th ಕ್ವಶನ್. ಚಿತ್ರದಲ್ಲಿ ನಕ್ಷೆಯ ಮೂಲಕ ಪ್ರತಿನಿಧಿಸಿರುವ y is equal to p of x ಬಹುಪದೋಕ್ತಿಯ ಶೂನ್ಯತೆಗಳ ಸಂಖ್ಯೆಯು ಅಂತ ಕ್ವಶನ್ ಕೇಳೋಣ. ಕ್ಲಿಯರ್? ಒಂದು ಗ್ರಾಫ್ ಒಳಗ ಎಕ್ಸ್ ಅಕ್ಷಕ್ಕೆ ಎಷ್ಟು ಸಲ ಟಚ್ ಆಗಿರ್ತದಲ್ಲ ಅದ ಶೂನ್ಯತೆಗಳ ಸಂಖ್ಯೆ ಆಗಿರ್ತದ. ನೋಡ್ರಿ, ಎಕ್ಸ್ ಅಕ್ಷ ಇದೆ, ಎಕ್ಸ್ ಅಕ್ಷಕ್ಕೆ ಎಷ್ಟು ಸಲ ಟಚ್ ಆಗೈತಿ? ಇಲ್ಲೊಂದ್ಸಾರಿ ಟಚ್ ಆಗೈತಿ, ಇಲ್ಲೊಂದ್ಸಾರಿ ಟಚ್ ಆಗೈತಿ, ಇಲ್ಲೊಂದ್ಸಾರಿ ಟಚ್ ಆಗೈತಿ. ಒಟ್ಟ ಟೋಟಲ್ ಆಗಿ 2 ಸಾರಿ ಟಚ್ ಆಗೈತಿ, 3 ಸಾರಿ ಟಚ್ ಆಗೈತಿ. ಆದ್ದರಿಂದ ಶೂನ್ಯತೆಗಳ ಸಂಖ್ಯೆ 3. ಆಪ್ಷನ್ ಬಿ ಈಸ್ ಕರೆಕ್ಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್ ನೋಡ್ರಿ. ಚಿತ್ರದಲ್ಲಿ ನಕ್ಷೆಯ ಮೂಲಕ ಪ್ರತಿನಿಧಿಸಿರುವ y is equal to phi of x ಬಹುಪದೋಕ್ತಿಯ ಶೂನ್ಯತೆಗಳ ಸಂಖ್ಯೆ ಎಷ್ಟು ಸಲ ಟಚ್ ಆಗೈತಿ ಎಕ್ಸ್ ಅಕ್ಷಕ್ಕ? 1 2 3 ಟೋಟಲ್ ಆಗಿ 3 ಸಲ ಟಚ್ ಆಗೈತಿ. ಆದ್ದರಿಂದ ಶೂನ್ಯತೆಗಳ ಸಂಖ್ಯೆ 3. ಕ್ಲಿಯರ್? ಅರ್ಥ ಆಗೈತೆ ಅನ್ಕೋತೀನಿ. ನೆಕ್ಸ್ಟ್ ಕ್ವಶನ್. ಚಿತ್ರದಲ್ಲಿ y is equal to phi of x ಬಹುಪದೋಕ್ತಿಯ ಶೂನ್ಯತೆಗಳ ಸಂಖ್ಯೆ ಇಲ್ಲಿ 2 ಸಲ ಟಚ್ ಆಗೈತಿ ನೋಡ್ರಿ. 1 ಸಲ, 2 ಸಲ, 3, 4. ಆದ್ದರಿಂದ ಆಪ್ಷನ್ ಸಿ ಈಸ್ ಕರೆಕ್ಟ್ ಆನ್ಸರ್. ನೆಕ್ಸ್ಟ್, ಶೂನ್ಯತೆಗಳ ಮೊತ್ತ ಮತ್ತು ಗುಣಲಬ್ಧಗಳು ಕ್ರಮವಾಗಿ -2 ಮತ್ತು 8 ಆಗಿರುವ ವರ್ಗ ಬಹುಪದೋಕ್ತಿ. ಶೂನ್ಯತೆಗಳ ಮೊತ್ತ ಮತ್ತು ಗುಣಲಬ್ಧ ಕೊಟ್ಟಾಗ ನಿನ್ನೇನು ಒಂದು ಸೂತ್ರ ಹೇಳಿದ್ದೆ. ಏನಂತ ಹೇಳಿದ್ದೆ? x² ಮೈನಸ್ ಅಲ್ಫಾ ಪ್ಲಸ್ ಬೀಟಾ ಇಂಟು ಎಕ್ಸ್ ಪ್ಲಸ್ ಅಲ್ಫಾ ಇಂಟು ಬೀಟಾ ಈಸ್ ಈಕ್ವಲ್ ಟು 0. ಈ ಸೂತ್ರ ಹಾಕ್ಬೇಕು. ಕ್ಲಿಯರ್? x² ಮೈನಸ್ ಅಲ್ಫಾ ಪ್ಲಸ್ ಬೀಟಾ ಅಂದ್ರೆ ಶೂನ್ಯತೆಗಳ ಮೊತ್ತ ಎಷ್ಟು ಕೊಟ್ಟಾನ? ಫಸ್ಟ್ ಮೊತ್ತ ಕೊಟ್ಟಾನ, ಯಾವ್ದದ? -2 ಬರ್ಕೋಣ. ಮೈನಸ್ ನಂಬರ್ ಐತಿ, ಬ್ರಾಕೆಟ್ ಒಳಗೆ ಬರೀಬೇಕು. ಎಕ್ಸ್ ಪ್ಲಸ್ ಅಲ್ಫಾ ಇಂಟು ಬೀಟಾ ಶೂನ್ಯತೆಗಳ ಗುಣಲಬ್ಧ ಎಷ್ಟು ಕೊಟ್ಟಾನ? 8 ಕೊಟ್ಟಾನ. 8 ಪ್ಲಸ್ ಐತಿ, ಬ್ರಾಕೆಟ್ ಹಾಕೋ ಅವಶ್ಯಕತೆ ಇಲ್ಲ. ಈಸ್ ಈಕ್ವಲ್ ಟು 0. x² ಮೈನಸ್ ಇಂಟು ಮೈನಸ್ ಪ್ಲಸ್ 2 ಹಂಗ ಬರ್ಕೋಣ. ಎಕ್ಸ್ ಪ್ಲಸ್ 8 ಈಸ್ ಈಕ್ವಲ್ ಟು 0. ಇನ್ನೊಂದ್ಸಾರಿ ಹೇಳ್ತೇನೆ ನೋಡ್ರಿ. x² ಹಂಗ ಮೈನಸ್ ಇಂಟು ಮೈನಸ್ ಪ್ಲಸ್ 2x ಪ್ಲಸ್ 8 ಈಸ್ ಈಕ್ವಲ್ ಟು 0. ನಾವು ಬಹುಪದೋಕ್ತಿಯನ್ನ ಬರಿಬೇಕಾದ್ರೆ ಇದನ್ನ ಅಷ್ಟ ಬರಿತೀವಿ. ಇದು ಯಾವ ಆಪ್ಷನ್ ಹೋಯ್ತು ನೋಡ್ರಿ? x² ಪ್ಲಸ್ 2x ಪ್ಲಸ್ 8, x² ಪ್ಲಸ್ 2x ಪ್ಲಸ್ 8 ಆಪ್ಷನ್ ಎ ಒಳಗೈತಿ ನೋಡ್ರಿ. ಆದ್ದರಿಂದ ಆಪ್ಷನ್ ಎ ಇಸ್ ಕರೆಕ್ಟ್ ಆನ್ಸರ್. ಅರ್ಥ ಆಗೈತೆ ಅನ್ಕೋತೀನಿ. ನೆಕ್ಸ್ಟ್ ಕ್ವಶನ್. ಚಿತ್ರದಲ್ಲಿ y is equal to p of x ಬಹುಪದೋಕ್ತಿಯ ಶೂನ್ಯತೆಗಳ ಸಂಖ್ಯೆ ಎಷ್ಟು ಸಲ ಟಚ್ ಆಗೈತಿ? 2 ಟೈಮ್ಸ್ ಟಚ್ ಆಗೈತಿ. ಆದ್ದರಿಂದ ಶೂನ್ಯತೆಗಳ ಸಂಖ್ಯೆ 2. ಕ್ಲಿಯರ್? ಅರ್ಥ ಆಗೈತೆ ಅನ್ಕೋತೀನಿ. 14th ಕ್ವಶನ್. ಚಿತ್ರದಲ್ಲಿ y is equal to phi of x ಬಹುಪದೋಕ್ತಿಯ ಶೂನ್ಯತೆಗಳ ಸಂಖ್ಯೆ ಕನ್ನಡಿ ಅಂದಿಲ್ಲ, ಶೂನ್ಯತೆಗಳ ಯಾವ ಒಂದ್ ಕೇಳ ನೋಡ್ರಿ. ಯಾವ ಶೂನ್ಯತೆಗಳ ನೋಡ್ರಿ? ಎಕ್ಸ್ ಅಕ್ಷಕ್ಕ ಎಲ್ಲಿ ಟಚ್ ಆಗೈತಿ? ಒಂದ -4 ಇದ್ದಲ್ಲಿ ಟಚ್ ಆಗೈತಿ, -2 ಇದ್ದಲ್ಲಿ ಟಚ್ ಆಗೈತಿ. ಬಹಳ ಇಂಪಾರ್ಟೆಂಟ್ ಕ್ವಶನ್ ನೋಡ್ರಿ. ಇದ ಎಕ್ಸ್ ಅಕ್ಷಕ್ಕ ಎಲ್ಲಿ ಟಚ್ ಆಗೈತಿ? ಒಂದು -4 ಇದ್ದಲ್ಲಿ ಟಚ್ ಆಗೈತಿ, ಒಂದ -2 ಇದ್ದಲ್ಲಿ ಟಚ್ ಆಗೈತಿ. ಒಂದು ಶೂನ್ಯತೆ -2, ಮತ್ತೊಂದು ಶೂನ್ಯತೆ -4. ಒಂದ -4, ಇನ್ನೊಂದ -2. ಎಲ್ಲಿ ನೋಡ್ರಿ? ಆಪ್ಷನ್ ಸಿ ಒಳಗೈತಿ ನೋಡ್ರಿ. -2 ಮತ್ತು -4 ಎರಡು ಅದಾವ. ಆದ್ರಿಂದ ಆಪ್ಷನ್ ಸಿ ಈಸ್ ಕರೆಕ್ಟ್ ಆನ್ಸರ್. ಅರ್ಥ ಆಗೈತೆ ಅನ್ಕೋತೀನಿ. ನೆಕ್ಸ್ಟ್ ಕ್ವಶನ್. ಅಲ್ಫಾ ಮತ್ತು ಬೀಟಾಗಳು ಪಿ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ax² ಪ್ಲಸ್ bx ಪ್ಲಸ್ ಸಿ ಎಂಬ ಬಹುಪದೋಕ್ತಿಯ ಶೂನ್ಯತೆಗಳಾದರೆ ಅಲ್ಫಾ ಇಂಟು ಬೀಟಾದ ಬೆಲೆ ಅಂತ ಕೇಳ್ಯಾನ. ಅಲ್ಫಾ ಇಂಟು ಬೀಟಾ ಅಂದ್ರೆ ಶೂನ್ಯತೆಗಳ ಗುಣಲಬ್ಧ. ನಿನ್ನ ಹೇಳಿದ್ದೆ ಶೂನ್ಯತೆಗಳ ಗುಣಲಬ್ಧ ಕಂಡುಹಿಡಿಯುವ ಸೂತ್ರ ಅಲ್ಫಾ ಇಂಟು ಬೀಟಾ ಇಸ್ ಈಕ್ವಲ್ ಟು ಸಿ ಬೈ ಎ. ಎಲ್ಲೈತಿ? ಆಪ್ಷನ್ ಸಿ ಒಳಗೈತಿ ನೋಡ್ರಿ. ಆದ್ದರಿಂದ ಆಪ್ಷನ್ ಸಿ ಈಸ್ ಕರೆಕ್ಟ್ ಆನ್ಸರ್. ಅರ್ಥ ಆಗಿದೆ ಅನ್ಕೋತೀನಿ. ಮತ್ತೆ ಶೂನ್ಯತೆಗಳ ಮೊತ್ತ ಕಂಡುಹಿಡಿಯೋದು ಅಂದ್ರೆ ಅಲ್ಫಾ ಪ್ಲಸ್ ಬೀಟಾ ಇಸ್ ಈಕ್ವಲ್ ಟು -b ಬೈ ಎ. ನಿನ್ನೆ ಕ್ಲಾಸ್ ಒಳಗೆ ಹೇಳ್ಕೊಟ್ಟೇನೆ ನೋಡ್ರಿ. ನೆಕ್ಸ್ಟ್, ಅಲ್ಫಾ ಮತ್ತು ಬೀಟಾಗಳು ಪಿ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ax² ಪ್ಲಸ್ bx ಪ್ಲಸ್ ಸಿ ಎಂಬ ಬಹುಪದೋಕ್ತಿಯ ಶೂನ್ಯತೆಗಳಾದರೆ ಅಲ್ಫಾ ಪ್ಲಸ್ ಬೀಟಾ ಅಂದ್ರೆ ಶೂನ್ಯತೆಗಳ ಮೊತ್ತ ಕಂಡುಹಿಡಿಯುವ ಸೂತ್ರ ಏನ? -b ಬೈ ಎ. ಅಲ್ಫಾ ಪ್ಲಸ್ ಬೀಟಾ ಸೂತ್ರ ಏನೈತಿ? -b ಬೈ ಎ. -b ಬೈ ಎ ಯಾವ ಆಪ್ಷನ್ ಒಳಗೈತಿ? ಬಿ ಒಳಗೈತಿ ನೋಡ್ರಿ. ಕ್ಲಿಯರ್? ಆದ್ದರಿಂದ ಬಿ ಈಸ್ ಕರೆಕ್ಟ್ ಆನ್ಸರ್. ನೆಕ್ಸ್ಟ್ ನೋಡ್ರಿ, 17ನೇ ಕ್ವಶನ್ ಏನ್ ಕೇಳೋಣ? ಪಿ ಆಫ್ ಎಕ್ಸ್ ಇಸ್ ಈಕ್ವಲ್ ಟು x² ಮೈನಸ್ ಎಕ್ಸ್ ಪ್ಲಸ್ ಕೆ ಬಹುಪದೋಕ್ತಿಯ ಒಂದು ಶೂನ್ಯತೆ 2 ಆದರೆ ಕೆ ಯ ಬೆಲೆ ಎಷ್ಟಂತ ನೋಡ್ರಿ. ಪಿ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಏನ್ ಕೊಟ್ಟಾನ? ಪಿ ಆಫ್ ಎಕ್ಸ್ ಇಸ್ ಈಕ್ವಲ್ ಟು x² ಮೈನಸ್ ಎಕ್ಸ್ ಪ್ಲಸ್ ಕೆ.
ಎಕ್ಸ್ ಇದ್ದಲ್ಲಿ ಎಷ್ಟು ಹಾಕ್ಬೇಕಂತ 2 ಹಾಕ್ಬೇಕಂತ, ಯಾಕಂದ್ರೆ ಶೂನ್ಯತೆ ಕೊಟ್ಟ ನಾವ. ಎಕ್ಸ್ ಸ್ಕ್ವೇರ್ ಎಕ್ಸ್ ಇದ್ದಲ್ಲಿ 2 ಹಾಕೋಣ, 2 ಸ್ಕ್ವೇರ್ ಮೈನಸ್ 2 ಪ್ಲಸ್ ಕೆ. ಪಿ ಆಫ್ 2 ಹಂಗ ಬರ್ಕೊಳ್ಳೋಣ, ಈಸ್ ಈಕ್ವಲ್ ಟು 2 4 ಮೈನಸ್ 2 ಪ್ಲಸ್ ಕೆ. ನೆಕ್ಸ್ಟ್ 4 2 ಹೋದ್ರೆ 2 ಪ್ಲಸ್ ಕೆ. ನೋಡ್ರಿ ಪಿ ಆಫ್ 2 ಎಕ್ಸ್ ಇದ್ದಲ್ಲಿ ಇದೊಂದು ಶೂನ್ಯತೆ ಆಗಿರೋದ್ರಿಂದ ಎಕ್ಸ್ ಇದ್ದಲ್ಲಿ 2 ಹಾಕಿರ ಪಿ ಆಫ್ 2 ದ ಬೆಲೆ 0 ಆಕೇತಿ. ಈಸ್ ಈಕ್ವಲ್ ಟು ಕೆ ಅಷ್ಟೇ ಇರಲಿ, ಪ್ಲಸ್ 2 ಈ ಸೈಡ್ ಬಂದ್ರೆ ಮೈನಸ್ 2 ಆಗತ್ತ. ಆದ್ದರಿಂದ ಆಪ್ಷನ್ ಬಿ ಈಸ್ ಕರೆಕ್ಟ್ ಆನ್ಸರ್. ಹಿಂಗೂ ಮಾಡ್ಬೋದು ನೋಡ್ರಿ, ಪಿ ಆಫ್ ಎಕ್ಸ್ ಈಸ್ ಈಕ್ವಲ್ ಟು ಎಕ್ಸ್ ಸ್ಕ್ವೇರ್ ಮೈನಸ್ ಎಕ್ಸ್ ಪ್ಲಸ್ ಕೆ ಅಂತ ಕೊಟ್ಟಾನ. ನೀವು ಪಿ ಆಫ್ ಎಕ್ಸ್ ಇದ್ದಲ್ಲೇ 2 ಹಾಕಿರ ಅದ್ರ ಬೆಲೆ 0 ಆಗತ್ತ. ಕ್ಲಿಯರ್? ಎಕ್ಸ್ ಇದ್ದಲ್ಲೇ 2 ಹಾಕಿರ ಅದ್ರ ಬೆಲೆ 0 ಆಗುತ್ತೆ. ಎಲ್ಲೇ ಪಿ ಆಫ್ ಎಕ್ಸ್ ಎಕ್ಸ್ ಇದ್ದಲ್ಲಿ ಎಲ್ಲಿ ಹಾಕ್ಬೇಕಾ ಕೊಟ್ಟ ನೋಡ್ರಿ, ಪಿ ಆಫ್ ಎಕ್ಸ್ ಈಸ್ ಈಕ್ವಲ್ ಟು ಎಕ್ಸ್ ಸ್ಕ್ವೇರ್ ಮೈನಸ್ ಎಕ್ಸ್ ಪ್ಲಸ್ ಕೆ. ನೋಡ್ರಿ ಇನ್ನೊಂದ್ಸರಿ ಬರ್ಕೋತೀನಿ, ಎಕ್ಸ್ ಸ್ಕ್ವೇರ್ ಅಂತಂದ್ರೆ ಡೈರೆಕ್ಟ್ ಬರೀತೆ ನೋಡ್ರಿ, 2 ಸ್ಕ್ವೇರ್ ಎಕ್ಸ್ ಸ್ಕ್ವೇರ್ ಅಂದ್ರೆ 2 ಸ್ಕ್ವೇರ್ ಮೈನಸ್ 2 ಪ್ಲಸ್ ಕೆ ಈಸ್ ಈಕ್ವಲ್ ಟು 0. 2 2 4 ಮೈನಸ್ 2 ಪ್ಲಸ್ ಕೆ ಈಸ್ ಈಕ್ವಲ್ ಟು 0. 4 2 ಹೋದ್ರೆ 2 ಪ್ಲಸ್ ಕೆ ಈಸ್ ಈಕ್ವಲ್ ಟು 0. ಕೆ ಪ್ಲಸ್ 2 ಈ ಸೈಡ್ ಬಂದ್ರೆ ಮೈನಸ್ 2. ಆದ್ದರಿಂದ ಆಪ್ಷನ್ ಬಿ ಈಸ್ ಕರೆಕ್ಟ್ ಆನ್ಸರ್. ಹಿಂಗಾರ ಮಾಡ್ರಿ. ಕ್ಲಿಯರ್? ಇಷ್ಟು ಮಾಡಿದ್ರೆ 1 ಮಾರ್ಕ್ಸ್ ನೋಡ್ರಿ. ನೆಕ್ಸ್ಟ್ ಕ್ವಶನ್, 18ನೇ ಕ್ವಶನ್. ಪಿ ಆಫ್ ಎಕ್ಸ್ ಈಸ್ ಈಕ್ವಲ್ ಟು ಕೆ ಎಕ್ಸ್ ಸ್ಕ್ವೇರ್ ಪ್ಲಸ್ 2x ಪ್ಲಸ್ 3k ಬಹುಪದೋಕ್ತಿಯ ಶೂನ್ಯತೆಗಳ ಮೊತ್ತವು ಅದರ ಶೂನ್ಯತೆಗಳ ಗುಣಲಬ್ಧಕ್ಕೆ ಸಮವಾದರೆ ಕೆ ಯ ಬೆಲೆ ಕಂಡುಹಿಡಿಯೋಣ. ಕ್ಲಿಯರ್? ಶೂನ್ಯತೆಗಳ ಮೊತ್ತ ಮತ್ತು ಶೂನ್ಯತೆಗಳ ಗುಣಲಬ್ಧದ ಬಗ್ಗೆ ಮಾತಾಡೋಣ. ಫಸ್ಟ್ ಬರ್ಕೊಳ್ಳೋಣ, ಶೂನ್ಯತೆಗಳ ಮೊತ್ತ ಕಂಡುಕೊಳ್ಳೋಣ. ಶೂನ್ಯತೆಗಳ ಮೊತ್ತ ಅಲ್ಫಾ ಪ್ಲಸ್ ಬೀಟಾ. ಕ್ಲಿಯರ್? ಶೂನ್ಯತೆಗಳ ಮೊತ್ತ ಎಷ್ಟು ಕೊಟ್ಟಾನ? ಸೂತ್ರ ಏನೈತಿ? ಮೈನಸ್ ಬಿ ಬೈ ಎ ಐತಿ. ಇಲ್ಲಿ ನೋಡ್ರಿ, ಬಿ ಅಂದ್ರೆ ಎಷ್ಟು? ಇಲ್ಲಿ ಈ ಲೆಕ್ಕದಾಗ ಎ ಅಂದ್ರೆ ಕೆ ಎಕ್ಸ್ ಸ್ಕ್ವೇರ್ ಬಾಜು ಇರೋದ, ಬಿ ಅಂದ್ರ 2, ಸಿ ಅಂದ್ರ 3k. ಕ್ಲಿಯರ್? ಎ ಅಂದ್ರ ಕೆ, ಬಿ ಅಂದ್ರ 2, ಸಿ ಅಂದ್ರ 3k. ಕ್ಲಿಯರ್? ಮೈನಸ್ ಬಿ ಬೈ ಎ ಸೂತ್ರ, ಅಲ್ಫಾ ಪ್ಲಸ್ ಬೀಟಾ ಹಂಗ ಬರ್ಕೊಳ್ಳೋಣ. ಕ್ಲಿಯರ್? ಮೈನಸ್ ಬಿ ಅಂದ್ರೆ ಎಷ್ಟು ಕೊಟ್ಟಾನ? 2 ಡಿವೈಡೆಡ್ ಬೈ ಎ ಅಂದ್ರ ಕೆ. ನೆಕ್ಸ್ಟ್ ಅಲ್ಫಾ ಇಂಟು ಬೀಟಾ ಈಸ್ ಈಕ್ವಲ್ ಟು ಸಿ ಬೈ ಎ. ಅಲ್ಫಾ ಇಂಟು ಬೀಟಾ ಹಂಗ ಬರ್ಕೊಳ್ಳೋಣ. ಸಿ ಅಂದ್ರೆ ಎಷ್ಟು ಕೊಟ್ಟಾನ? 3k ಡಿವೈಡೆಡ್ ಬೈ ಎ ಅಂದ್ರ ಎಷ್ಟು ಕೊಟ್ಟಾನ? ಕೆ. ಸಿ ಅಂದ್ರ 3k, ಎ ಅಂದ್ರೆ ಕೆ. ಕೆ ಕ್ಯಾನ್ಸಲ್ ಆತ. ಅಲ್ಫಾ ಇಂಟು ಬೀಟಾ ಈಸ್ ಈಕ್ವಲ್ ಟು 3. ಕ್ಲಿಯರ್? ಅರ್ಥ ಆಗಿದೆ ಅನ್ಕೋತೀನಿ. ಇವಾಗ ಏನ ಶೂನ್ಯತೆಗಳ ಮೊತ್ತವು ಅದರ ಶೂನ್ಯತೆಗಳ ಗುಣಲಬ್ಧಕ್ಕ ಸಮ ಆಗ್ಯಾವಂತ. ಏನ ಸಮ ಆಗ್ಯಾವಂತ, ಆದ್ರಿಂದ ಕೆ ಬೆಲೆ ಕಂಡಿದ್ದಾನ. ನೋಡ್ರಿ, ಶೂನ್ಯತೆಗಳ ಮೊತ್ತ ಅನ್ನೋದು ಶೂನ್ಯತೆಗಳ ಗುಣಲಬ್ಧಕ್ಕ ಸಮ ಆಗೈತಂತ. ನೋಡೋಣ. ಫಸ್ಟ್ ಮೊತ್ತ ಸಮ ಆಗಿರೋದ್ರಿಂದ ಈ ರೀತಿ ಬರ್ಕೊಂಡೆ. ಅಲ್ಫಾ ಪ್ಲಸ್ ಬೀಟಾ ಅಂದ್ರೆ ಮೈನಸ್ 2 ಬೈ ಕೆ. ಅಲ್ಫಾ ಇಂಟು ಬೀಟಾ ಎಷ್ಟು ಐತಿ? 3. ಕ್ಲಿಯರ್? ಕೆ ಈ ಆ ಸೈಡ್ ಕಳಿಸ್ರಿ, ಇಲ್ಲೇ ಒತ್ತ 3 ಅನ್ನೋದು ಈ ಸೈಡ್ ಬರುತ್ತೆ. ಮೈನಸ್ 2 ಬೈ 3 ಈಸ್ ಈಕ್ವಲ್ ಟು ಕೆ. ಕೆ ಆ ಸೈಡ್ ಕಳಿಸ್ರಿ, ಈ 3 ಈ ಸೈಡ್ ಕಳಿಸ್ರಿ, ಮೈನಸ್ 2 ಭಾಗಿಸು 3. ಎಲ್ಲೈತಿ ಮೈನಸ್ 2 ಭಾಗಿಸು 3? ಆಪ್ಷನ್ ಬಿ ಒಳಗೆ ಐತಿ ನೋಡ್ರಿ. ಆದ್ದರಿಂದ ಆಪ್ಷನ್ ಬಿ ಈಸ್ ಕರೆಕ್ಟ್ ಆನ್ಸರ್. ಇನ್ನೊಂದ್ಸಾರಿ ಹೇಳ್ತೇನೆ, ಅಲ್ಫಾ ಪ್ಲಸ್ ಬೀಟಾ ಶೂನ್ಯತೆಗಳ ಮೊತ್ತ ಕಂಡುಕೊಂಡೆ, ನೆಕ್ಸ್ಟ್ ಶೂನ್ಯತೆಗಳ ಗುಣಲಬ್ಧ ಕಂಡುಕೊಂಡೆ, ಆಮೇಲೆ ಹೇಳ್ಯ ನಾವ ಶೂನ್ಯತೆಗಳ ಮೊತ್ತವು ಶೂನ್ಯತೆಗಳ ಗುಣಲಬ್ಧಕ್ಕೆ ಸಮ ಆಗೈತಂತ. ಆದ್ರಿಂದ ಶೂನ್ಯತೆಗಳ ಮೊತ್ತ ಮತ್ತು ಗುಣಲಬ್ಧ ಸಮಾದ ಅಂತ ಬರ್ದೆ. ಶೂನ್ಯತೆಗಳ ಮೊತ್ತ ಉತ್ತರ ಮೈನಸ್ 2 ಬೈ ಕೆ ಬಂದಿತ್ತು. ಶೂನ್ಯತೆಗಳ ಗುಣಲಬ್ಧದ ಉತ್ತರ 3 ಬಂದಿತ್ತು. ಕ್ಲಿಯರ್? ಕೆ ಆ ಸೈಡ್ ಕಳಿಸಿದೆ, 3 ಅನ್ನ ಈ ಸೈಡ್ ಕಳಿಸಿದೆ, ಮೈನಸ್ 2 ಬೈ 3. ಆದ್ದರಿಂದ ಆಪ್ಷನ್ ಬಿ ಈಸ್ ಕರೆಕ್ಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್ 19. ಶೂನ್ಯತೆಗಳ ಮೊತ್ತ ಮತ್ತು ಗುಣಲಬ್ಧಗಳು ಕ್ರಮವಾಗಿ 4 ಮತ್ತು 5 ಆಗಿರುವ ವರ್ಗ ಬಹುಪದೋಕ್ತಿ. ಶೂನ್ಯತೆಗಳ ಮೊತ್ತ ಅಂದ್ರೆ ಯಾವ್ದು? ಅಲ್ಫಾ ಪ್ಲಸ್ ಬೀಟಾ ಕೊಟ್ಟಾನ, ಎಷ್ಟ? 4. ಶೂನ್ಯತೆಗಳ ಗುಣಲಬ್ಧ ಎಷ್ಟು ಕೊಟ್ಟಾನ? 5. ಕ್ಲಿಯರ್? ಸೂತ್ರ ಏನೈತಿ? ಎಕ್ಸ್ ಸ್ಕ್ವೇರ್ ಮೈನಸ್ ಅಲ್ಫಾ ಪ್ಲಸ್ ಬೀಟಾ ಇಂಟು ಎಕ್ಸ್ ಪ್ಲಸ್ ಅಲ್ಫಾ ಇಂಟು ಬೀಟಾ ಈಸ್ ಈಕ್ವಲ್ ಟು 0 ಸೂತ್ರ ಐತಿ. ಎಕ್ಸ್ ಸ್ಕ್ವೇರ್ ಹಂಗ ಬರ್ಕೊಳ್ಳೋಣ. ಅಲ್ಫಾ ಪ್ಲಸ್ ಬೀಟಾ ಅಂದ್ರೆ ಶೂನ್ಯತೆಗಳ ಮೊತ್ತ 4 ಪ್ಲಸ್ ನಂಬರ್ ಇದೆ, ಡೈರೆಕ್ಟ್ ಬರೀರಿ. ಪ್ಲಸ್ ಅಲ್ಫಾ ಇಂಟು ಬೀಟಾ ಅಂದ್ರೆ ಎಷ್ಟು ಕೊಟ್ಟಾನ? 5 ಈಸ್ ಈಕ್ವಲ್ ಟು 0. ಕ್ಲಿಯರ್? ನೀವು ವರ್ಗ ಬಹುಪದೋಕ್ತಿ ಬರೀಬೇಕಂದ್ರೆ ಅದನ್ನ ಈಸ್ ಈಕ್ವಲ್ ಟು ಬಿಟ್ಟು ಬರೀಬೇಕು. ಆಲ್ರೆಡಿ ನಾನು ನಿನ್ನೆ ಕ್ಲಾಸ್ ಒಳಗೆ ಹೇಳೇನಿ. ಎಕ್ಸ್ ಸ್ಕ್ವೇರ್ ಮೈನಸ್ 4x ಪ್ಲಸ್ 5 ಎಲ್ಲೈತಿ? ಎಕ್ಸ್ ಸ್ಕ್ವೇರ್ ಮೈನಸ್ 4x ಪ್ಲಸ್ 5 ಆಪ್ಷನ್ ಡಿ ಒಳಗೆ ಐತಿ ನೋಡ್ರಿ. ಆದ್ದರಿಂದ ಆಪ್ಷನ್ ಡಿ ಈಸ್ ಕರೆಕ್ಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್ 20ನೇ ಕ್ವಶನ್. ಪಿ ಆಫ್ ಎಕ್ಸ್ ಈಸ್ ಈಕ್ವಲ್ ಟು ಎಕ್ಸ್ ಸ್ಕ್ವೇರ್ ಮೈನಸ್ 2x ಮೈನಸ್ 8 ಈ ಬಹುಪದೋಕ್ತಿಯ ಶೂನ್ಯತೆಗಳ ಮೊತ್ತ ಕೇಳ್ಯಾನ. ಕ್ಲಿಯರ್? ಶೂನ್ಯತೆಗಳ ಮೊತ್ತ ಕೇಳ್ಯಾನ. ಶೂನ್ಯತೆಗಳ ಮೊತ್ತ ಅಂದ್ರೆ ಏನ? ಅಲ್ಫಾ ಪ್ಲಸ್ ಬೀಟಾ. ಕ್ಲಿಯರ್?
ಅಲ್ಫಾ ಪ್ಲಸ್ ಬೀಟಾ ಕೇಳ್ಯಾನ. ಅಲ್ಫಾ ಪ್ಲಸ್ ಬೀಟಾ ಇಸ್ ಈಕ್ವಲ್ ಟು ಮೈನಸ್ ಬಿ ಬೈ ಎ ಸೂತ್ರ ಐತಿ ನೋಡ್ರಿ. ಇಲ್ಲೇ ಎ ಬೆಲೆ ಬರ್ಕೊಳ್ಳೋಣ. ಎ ಬೆಲೆ 1 ಎಕ್ಸ್ ಸ್ಕ್ವೇರ್ ಬಾಜು ಇರೋದು ಏನಿಲ್ಲ ಅಂದ್ರೆ 1 ಇರ್ತದ. ಬಿ ಬೆಲೆ ಯಾವ್ದ -2, ಸಿ ಬೆಲೆ ಏನ -8. ಕ್ಲಿಯರ್. ನಮಗೆ ಶೂನ್ಯತೆಗಳ ಮೊತ್ತ ಕಂಡಿ ಅಂದಾನೆ. ಮೊತ್ತ ಕಂಡಿಬೇಕಾದ್ರೆ ಮೈನಸ್ ಬಿ ಬೈ ಎ ಕಂಡಿಬೇಕು. ಮೈನಸ್ ಬಿ ಅಂದ್ರೆ ಎಷ್ಟು ಕೊಟ್ಟಾನ -2 ಕೊಟ್ಟಾನ. ಮೈನಸ್ ಇರೋದ್ರಿಂದ ಬ್ರಾಕೆಟ್ ಒಳಗೆ ಬರೀರಿ. ಎ ಅಂದ್ರ 1. ಅಲ್ಫಾ ಪ್ಲಸ್ ಬೀಟಾ ಈಸ್ ಈಕ್ವಲ್ ಟು ಮೈನಸ್ ಇಂಟು ಮೈನಸ್ ಪ್ಲಸ್ 2. ಕ್ಲಿಯರ್. ಛೇದೊಳಗ 1 ಐತಿ, ಬರದಾರ ಬರೀರಿ, ಬಿಟ್ಟಾರ ಬಿಡ್ರಿ. ಆದ್ದರಿಂದ ಶೂನ್ಯತೆಗಳ ಮೊತ್ತ 2 ಪ್ಲಸ್ 2. ಕ್ಲಿಯರ್. ಆದ್ದರಿಂದ ಆಪ್ಷನ್ ಬಿ ಈಸ್ ಕರೆಕ್ಟ್ ಆನ್ಸರ್. 21ನೇ ಕ್ವಶನ್ ಏನ್ ಕೇಳ ನೋಡ್ರಿ. ಪಿ ಆಫ್ ಎಕ್ಸ್ ಎಂಬ ವರ್ಗ ಬಹುಪದೋಕ್ತಿಯ ನಕ್ಷೆಯು -3, 0, -1, -5, 0, -6 ಹಾಗೂ 2, 0 ನಿರ್ದೇಶಾಂಕಗಳ ಬಿಂದುಗಳ ಮೂಲಕ ಹಾದು ಹೋದರೆ ಈ ವರ್ಗ ಬಹುಪದೋಕ್ತಿಯ ಶೂನ್ಯತೆಗಳ ಯಾವ್ಯಾವ ಅಂತ ಕ್ವಶನ್ ಕೇಳ್ಯಾನ. ಕ್ಲಿಯರ್. ಫಸ್ಟ್ ಆ ಬಿಂದುಗಳನ್ನ ಗ್ರಾಫ್ ಒಳಗೆ ಮಾರ್ಕ್ ಮಾಡೋಣ. -3, 0 ಎಕ್ಸ್ ನಿರ್ದೇಶಾಂಕ -3, ಎಕ್ಸ್ ನಿರ್ದೇಶಾಂಕ -3, y ನಿರ್ದೇಶಾಂಕ 0 ಅಂದ್ರೆ ಇಲ್ಲಿ ಬರ್ತದ. ಕ್ಲಿಯರ್. ನೆಕ್ಸ್ಟ್ ಎಕ್ಸ್ ನಿರ್ದೇಶಾಂಕ -1, y ನಿರ್ದೇಶಾಂಕ -5, ಎಕ್ಸ್ ನಿರ್ದೇಶಾಂಕ -1, y ನಿರ್ದೇಶಾಂಕ -5 ಇಲ್ಲಿ ಬರ್ತದ. ನೆಕ್ಸ್ಟ್ ಎಕ್ಸ್ ನಿರ್ದೇಶಾಂಕ 0, y ನಿರ್ದೇಶಾಂಕ -6, y ನಿರ್ದೇಶಾಂಕ -6 ಇಲ್ಲಿ ಬರ್ತದ. ಕ್ಲಿಯರ್. ನೆಕ್ಸ್ಟ್ 2, 0 ಎಕ್ಸ್ ನಿರ್ದೇಶಾಂಕ 2, y ನಿರ್ದೇಶಾಂಕ 0 ಇಲ್ಲಿ ಬರ್ತದ. ಕ್ಲಿಯರ್. ಗ್ರಾಫ್ ಅನ್ನ ಹಾಕೋಣ ಈ ಬಿಂದುಗಳ ಮೂಲಕ ಹಾದು ಹೋಗಂಗ. ಗ್ರಾಫ್ ಅನ್ನು ಹಾಕಿವಿ. ಕ್ಲಿಯರ್. ಈ ವರ್ಗ ಬಹುಪದೋಕ್ತಿಯ ಶೂನ್ಯತೆಗಳ ಯಾವ್ಯಾವ ಅಂತ ಕ್ವಶನ್ ಕೇಳ. ಕ್ಲಿಯರ್. ನೋಡ್ರಿ ಎಕ್ಸ್ ಅಕ್ಷಕ್ಕೆ ಎಲ್ಲಿ ಟಚ್ ಆಗೈತಿ, ಇಲ್ಲಿ -3 ಇದಲ್ಲಿ ಟಚ್ ಆಗೈತಿ. ಕ್ಲಿಯರ್. ನೆಕ್ಸ್ಟ್ +2 ಇದಲ್ಲಿ ಟಚ್ ಆಗೈತಿ, ಇಲ್ಲೇ -3 ಇದಲ್ಲಿ ಟಚ್ ಆಗೈತಿ, ಇಲ್ಲೇ +2 ಇದಲ್ಲಿ ಟಚ್ ಆಗೈತಿ. ಯಾವ ಆಪ್ಷನ್ ಒಳಗದ? ಆಪ್ಷನ್ ಡಿ ಒಳಗೈತಿ ನೋಡ್ರಿ. ಆದ್ದರಿಂದ ಆಪ್ಷನ್ ಡಿ ಈಸ್ ಕರೆಕ್ಟ್ ಆನ್ಸರ್. ಎಕ್ಸಾಮ್ ಒಳಗ ಕಡಿಮೆ ಸಮಯ ಇದ್ದಾಗ ಹೆಂಗ್ ಮಾಡ್ಬೇಕಂತಂದ್ರೆ ಎಲ್ಲಿ y ನಿರ್ದೇಶಾಂಕ 0 ಇರ್ತದಲ್ಲ ಅಲ್ಲಿ x ನಿರ್ದೇಶಾಂಕಗಳ ಆ ಶೂನ್ಯತೆಗಳಾಗಿರ್ತಾವ. ನೋಡ್ರಿ y ನಿರ್ದೇಶಾಂಕ 0 ಐತಿ, ಇದ ಉತ್ತರ. ನೆಕ್ಸ್ಟ್ ಎಲ್ಲಿ y ನಿರ್ದೇಶಾಂಕ 0 ಐತಿ, ಇಲ್ಲಿ y ನಿರ್ದೇಶಾಂಕ 0 ಐತಿ. ಆದ್ರಿಂದ ಇದೊಂದು ಆನ್ಸರ್. -3, 2. ಕ್ಲಿಯರ್. ಎಕ್ಸಾಮ್ ಒಳಗ ಟೈಮ್ ಇಲ್ಲಾಗ ಈ ರೀತಿ ಮಾಡ್ಬೇಕು. ಕ್ಲಿಯರ್. ಅರ್ಥ ಆಗ್ಬೇಕಂತಂದ್ರೆ ನೀಟಾಗಿ ಗ್ರಾಫ್ ಹಾಕ್ರಿ, ಆರಾಮ್ಸೆ ಬರ್ತಾವ ಉತ್ತರ. ಕ್ಲಿಯರ್. ಈ ಕ್ಲಾಸ್ ನಿಮಗೆ ಅರ್ಥ ಆಗೈತೆ ಅನ್ಕೋತೀನಿ. ಹಾಗೆ ಕೂಡ ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ರಿ ಅಂತ ಹೇಳ್ರಿ. ಕ್ಲಿಯರ್. ಈ ಕ್ಲಾಸನ್ನು ಇಲ್ಲಿಗೆ ಏನ್ ಮಾಡೋಣ. ಹ್ಯಾವ್ ಅ ನೈಸ್ ಡೇ. ಥ್ಯಾಂಕ್ ಯು.